ಪವಿತ್ರವಾದಂತ ದಿನ. ಮಹಾನ್ ಕವಿ, ನಾಟಕಕಾರರು, ಚಿಂತನಕಾರರು ಆಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ DVG ಸಾಹೇಬರ ಮೊಮ್ಮಗಳ ಜೊತೆ ನಾವು ಕುತ್ಕೊಳ್ತಕ್ಕಂಥ ಸೌಭಾಗ್ಯ ಬಂದಿದೆ ಇವತ್ತು. ನಿಜವಾಗ್ಲೂ ಕೂಡ ಬಹಳ ಸಂತೋಷವಾಗ್ತಾ ಇದೆ. ಸರ್ವಧರ್ಮವೂ ಒಂದೇ ದಾರಿ, ಪ್ರೀತಿ ನಮ್ಮ ಶಕ್ತಿ, ಮುಳಬಾಗಿಲು ಮಣ್ಣಿನೊಳಗೆ ಏಕತೆಯ ಭಕ್ತಿ, ಜಾತಿ ಮತ. ಸರ್ ರಮಾ ಮೇಡಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಮತ್ತೆ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಸಹ ಶಿಕ್ಷಕರುಗಳು, ಮಕ್ಕಳು ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. DVG ಅವರ ಚಿಂತನೆ ಏನಿತ್ತು ಅದನ್ನ ತಮ್ಮ ಕವನಗಳ ಮೂಲಕ ತಾವೆಲ್ಲರೂ ಕೂಡ, ಮಕ್ಕಳು ಕೂಡ ವ್ಯಕ್ತಪಡಿಸಿದ್ದೀರಾ. ಇಲ್ಲೊಬ್ಬರು ಶಿಕ್ಷಕರು ಬಹಳ ಉತ್ತಮವಾಗಿ ಅವರ ಬಗ್ಗೆ ಒಳ್ಳೆಯ ಒಂದು ನುಡಿಗಳನ್ನ ನುಡಿದಿದ್ದಾರೆ. ಇಷ್ಟೆಲ್ಲದಕ್ಕೂ ನಮ್ಗೆ ಉತ್ತಮವಾದ ಪ್ರೇರಣೆ ನಮ್ಮ DVG ಅವರು. ಸೊ ಇವತ್ತು ನಾವೆಲ್ಲ ಸೇರಿರೋದಕ್ಕೆ, ನಾವಿಷ್ಟೆಲ್ಲ ಸಂತೋಷವಾಗಿ ನಾವು ಮಾತಾಡ್ತಾ ಇರೋದಕ್ಕೆ ಮುಖ್ಯವಾದ ಕಾರಣಕರ್ತರು ನಮ್ಮ DVG ಅವರು. ಅವರ ಚಿಂತನೆಗಳನ್ನ, ಅವರ ಉದಾತ್ತವಾದಂತ ಯೋಚನೆಗಳನ್ನ, ಅವರು ಸಾಹಿತ್ಯಕ್ಕೆ ನೀಡಿದಂತ ಪ್ರೇರಣೆಯನ್ನ, ಪ್ರೋತ್ಸಾಹವನ್ನ ನಾವು ಇನ್ನಷ್ಟು ಅದನ್ನ ಪೋಷಿಸಿ ಬೆಳೆಸಬೇಕಾಗಿದೆ. ಅವರು ನೀಡಿ ಹೋಗಿರ್ತಕ್ಕಂತಹ ಅದ್ಭುತವಾದ ಸಾಹಿತ್ಯವನ್ನ ನಾವೆಲ್ಲರೂ ಕೂಡ ಮತ್ತೆ ಅದನ್ನ ಬೆಳೆಸಬೇಕು, ಉಳಿಸ್ಬೇಕು, ಇನ್ನಷ್ಟು ಅದನ್ನ ಬೆಳೆಸಿ ಅವರ ಕೀರ್ತಿಯನ್ನ ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಏರಿಸ್ಬೇಕು. ಅವರು ನಮ್ಮದೇ ತಾಲೂಕಿನವರು, ಇದೇ ಪುಣ್ಯ ಭೂಮಿಯಲ್ಲಿ, ಅವರೇ ಇದೇ ಸ್ಥಳದಲ್ಲಿ ಹುಟ್ಟಿ ಬೆಳೆದು ಜೀವನ ಮಾಡಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಸ್ಥಳ ಇದು. ಸೊ ಇದು ನಮ್ಮೆಲ್ಲರಿಗೂ ಕೂಡ ಪ್ರೇರಕವಾದಂತ, ಪ್ರೋತ್ಸಾಹವಾದಂತ ಸ್ಥಳ ಇದು. ಸೊ ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನಾವು ಮರೆಯೋದಕ್ಕಾಗೋದಿಲ್ಲ. ಮಕ್ಕಳು ಎಲ್ಲರೂ ಕೂಡ, ಅವರು ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ಕೊಡಬೇಕು. ಮಕ್ಕಳಲ್ಲಿ ಉತ್ತಮವಾದಂತ ಸಾಹಿತ್ಯದ ಆಸಕ್ತಿ ಬೆಳಿಬೇಕು. ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಉತ್ತಮವಾದ ರೀತಿಯಲ್ಲಿ ಬೋಧನೆ ಮಾಡ್ತಾ ಇದ್ದೀರಾ. ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತ ಪ್ರೋತ್ಸಾಹ ಕೊಟ್ಟು ಅದನ್ನ ಬೆಳೆಸ್ಲಿ ಅಂತ ನಾನು ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ, ಬೆಳಗು ಸಂಸ್ಥೆಯ ಅಧ್ಯಕ್ಷರಾದಂತ ಸುಬ್ರಹ್ಮಣ್ಯ ಅವರು ಈ ನಿಟ್ಟಿನಲ್ಲಿ ಹೆಚ್ಚು ಶ್ರಮ ವಹಿಸ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ಕಡೆಯಿಂದ ಕೂಡ ಪ್ರೋತ್ಸಾಹ ಇರುತ್ತೆ. ಕನ್ನಡ ಸಾಹಿತ್ಯಕ್ಕೆ ಅವರು ಅಪಾರವಾದಂತ ಗೌರವವನ್ನು ಕೊಟ್ಟು ಹಲವಾರು ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನ, ಪುಣ್ಯವಾದ ಸ್ಥಳಗಳನ್ನ ಅವರು ಒಂದು ಕಾರ್ಯಕ್ರಮಗಳ ಮೂಲಕ ಪರಿಚಯಿಸ್ತಕ್ಕಂತ ಒಂದು ಉತ್ತಮವಾದ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ ಅಂದ್ರೆ ತಪ್ಪಾಗ್ಲಾರದು. ನನಗೆ ಮುಳಬಾಗಿಲು ತಾಲೂಕಿನಿಗೆ ಬಂದ ಮೇಲೆ ಸುಮಾರು ಕಾರ್ಯಕ್ರಮಗಳನ್ನ, ನಾನು ಅವರ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀನಿ. ಕನ್ನಡ ಸಾಹಿತ್ಯಕ್ಕೆ ಒಂದು ರೀತಿ ಉತ್ತಮವಾದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಸಣ್ಣದಾಗೆ ಮಾಡ್ತಾ ಇದ್ರು ಕೂಡ ಫಂಕ್ಷನ್ಗಳು ಸಣ್ಣದಾಗೆ ಮಾಡ್ತಾ ಇದ್ದಾರೆ. ಅದು ಇನ್ನೂ ಒಂದು ಉತ್ತಮ ರೀತಿಯಲ್ಲಿ ತಿಂಗಳಿಗೆ ಅಥವಾ 15 ದಿನಕ್ಕೆ ಮಾಸಿಕ ಮತ್ತು ಇದ್ರ ರೀತಿಯಲ್ಲಿ ಮಾಸಿಕಕ್ಕೆ ಒಂದು ರೀತಿಯಲ್ಲಿ ಮೂಡಿ ಬಂದ್ರೆ ಉತ್ತಮವಾಗಿರ್ತದೆ. ನಮಗೆ ಸಾಹಿತ್ಯದ ದೃಷ್ಟಿಯಿಂದ ನಮ್ದು ಏನೇ ಪ್ರೋತ್ಸಾಹ ಇರ್ಲಿ, ಯಾವುದೇ ನಮ್ಮ ಸಹಕಾರ ಇರ್ಲಿ, ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇವತ್ತು ಬಹಳ ಉತ್ತಮವಾದಂತ ಕಾರ್ಯಕ್ರಮ ಇದು. ಸೊ ನಮ್ಮೊಂದಿಗೆ ನಮ್ಮ DVG ಸರ್ ಅವರ ಮೊಮ್ಮಗ ಮತ್ತು ಅವರ ಧರ್ಮಪತ್ನಿ, ಅವರ ಬಂಧುಗಳು ನಮ್ಮ ಜೊತೆ ಇಲ್ಲಿ ಆಸೀನರಾಗಿದ್ದಾರೆ. ಎಲ್ರಿಗೂ ಕೂಡ ನನ್ನ ಅನಂತ ವಂದನೆಗಳು.